ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಚಾಯ ನಿಮಗೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಸೀರೀಸಲ್ಲಿ ನಾನು ಡಯಾಗ್ನಲ್ ರಿಲೇಷನ್ಶಿಪ್ ಆಲ್ರೆಡಿ ನಾನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಮೇಲೆ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಅಗೇನ್ ಡಯಾಗ್ನಲ್ ರಿಲೇಷನ್ಶಿಪ್ ಬಿಟ್ವೀನ್ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮು ಹೇಳಿದ್ದೀನಿ. ಅದೇ ರೀತಿ ಇನ್ನೊಂದು ಡಯಾಗ್ನಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಬೆರ್ಲಿಯಮ್ ಆ್ಯಂಡ್ ಅಲ್ಯೂಮಿನಿಯಂ ಇದೆ, ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಪಿರಿಯಾಡಿಕ್ ಪ್ರಾಪರ್ಟೀಸ್ ಏನಿದೆಯಲ್ಲ ಅಥವಾ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದು ನಮಗೆ ಬೇಸಿಸ್ ಅಂದರೆ ಅಂದರೆ ಪಿಲ್ಲರ್ ನಮ್ಮದು ಪಾಯ, ನಮ್ಮದು ಬಿಲ್ಡಿಂಗ್ದು ಪಾಯ ಅಂತಿರ್ಬೋದು ಕೆಮಿಸ್ಟ್ರಿದು. ಬಿಕಾಸ್ ನೀವು ಆ ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿದೆ. ಬಟ್ ಅದ್ರ ಬಗ್ಗೆನೇ ನಾನು ಹೇಳ್ತಾ ಹೋದರೆ 1 year ಸಾಕಾಗಲ್ಲ. ಸೊ ಅಂದರೆ ಇಟ್ ಹ್ಯಾಸ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಇನ್ಕ್ಲೂಡೆಡ್ ಇನ್ ಇಟ್. ಅದರೊಳಗಡೆ ಬೇಕಾದಷ್ಟು ತಂದೆ ಆದಂಥ ಇನ್ಫಾರ್ಮೇಷನ್ಗಳನ್ನ ಅದು ಇಟ್ಕೊಳ್ತಾ ಇದೆ. ಸೊ ನಾವು ಹೇಗೆ ಬೆಳಗಾಗೆದ್ದು ಕೆಮಿಸ್ಟ್ರಿ ನಾನು ಓದಬೇಕು ಅಂತಂದರೆ ಪಿರಿಯಾಡಿಕ್ ಟೇಬಲ್ ಮೇಲೆ ಒಂದು ಸಲ ಕಣ್ಣಾಡಿಸಿದ್ರೆ ಸೊ ಅದರಲ್ಲಿ ಇರುವಂಥದ್ದು ಇಷ್ಟೊಂದು ನನಗೆ ದಿನ ಅದು ನೋಡಿದಾಗೂ ನನಗೆ ಹೊಸ ಥರ ಅನಿಸ್ತಾ ಇರುತ್ತೆ. ಹೊಸದು ನನಗೆ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದಂದರೆ ಡಯಾಗ್ನಲ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ನಿಮಗೆ ಗೊತ್ತು. ನಾವು ಪಿರಿಯಾಡಿಕ್ ಟೇಬಲ್ ಇರೋ ಎಲಿಮೆಂಟ್ಸ್ನ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದ್ವಿ. ಅದನ್ನ SPDF ಬ್ಲಾಕ್ ಅಂತ ಅರೇಂಜ್ ಮಾಡಿದ್ವಿ. ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಅದನ್ನು ಅರೇಂಜ್ ಮಾಡ್ಕೊಳ್ತಾ ಹೋಗಿದ್ದೀವಿ. ಸೊ ಅರೇಂಜ್ ಮಾಡ್ಕೊಳ್ತಾ ಹೋಗಿದ್ದಾಗ ಏನಾಗುತ್ತೆ ಅಂತಂದರೆ ಎಗೇನ್ ಅದನ್ನು ನಾವು ಗ್ರೂಪ್ಸು ಮತ್ತು ಪೀರಿಯಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಫಸ್ಟ್ ಎಲಿಮೆಂಟ್ ಇನ್ ದಟ್ ಗ್ರೂಪ್ಗೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ತೀವಿ. ಆ ಫ್ಯಾಮಿಲಿಯಲ್ಲಿ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಈಗ S ಬ್ಲಾಕ್ ಇದೆ ಅಂತ ಇಟ್ಕೊಳ್ಳೋಣ. S ಬ್ಲಾಕಲ್ಲಿ 2 ಗ್ರೂಪ್ ಬರುತ್ತೆ, ಗ್ರೂಪ್ 1, ಗ್ರೂಪ್ 2. ಗ್ರೂಪ್ 1 ಎಲ್ಲ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಆಲ್ಮೋಸ್ಟ್, ಬಿಕಾಸ್ ದೇ ಹ್ಯಾವ್ ದಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದ್ರಿಂದ, ಆಲ್ಮೋಸ್ಟ್ ಶೆಲ್ ಸೇಮ್ ಇರೋದ್ರಿಂದ ಆಲ್ ದೋಸ್ ಎಲಿಮೆಂಟ್ ವಿಚ್ ಬಿಲಾಂಗ್ ಟು ಫಸ್ಟ್ ಗ್ರೂಪ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್. ಸೇಮ್ ಥರನೇ ಅವು ಬಿಹೇವ್ ಮಾಡ್ತಾ ಹೋಗ್ತವೆ. ಆದರೆ first element always going to behave differently from the other element, but it going to have some similarities with the second element of the next adjacent period. ಆ ರಿಲೇಷನ್ಶಿಪ್ಗೆ ನಾವೇನಂತ ಕರಿತೀವಿ ಅಂದರೆ ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಕರಿತೀವಿ. The diagonal relationship in S block element exists between the adjacent element which are located in the second and third period of the periodic table. The properties of S block elements are significantly when compared to the other elements of the group they belong to. ಅಂಥದಕ್ಕೆ ನಾನು ಎಂತ ಕರಿತೀನಿ, ಡಯಾಗ್ನಲ್ ರಿಲೇಷನ್ಶಿಪ್. ಸೊ ಡಯಾಗ್ನಲಿ ಅರೇಂಜ್ಡ್ ಆಗಿರೋ ಎಲಿಮೆಂಟು ಇನ್ ದಿ ಪಿರಿಯಾಡಿಕ್ ಟೇಬಲ್ ದೇ ಗೋಯಿಂಗ್ ಟು ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್. ಆ ಸಿಮಿಲರ್ ಪ್ರಾಪರ್ಟೀಸ್ಗೆ ನಾವೇನಂತ ಕರಿತೀವಿ, ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಆ ಡಯಾಗ್ನಲ್ ರಿಲೇಷನ್ಶಿಪ್ ಏನಕ್ಕೆ ಆಗುತ್ತೆ ಅಂತಂದರೆ, ಅದನ್ನ ಯಾಕೆ ಹೇಳ್ತೀವಿ ಅಂದರೆ, ಆ ಎಲಿಮೆಂಟ್ ಏನಿರುತ್ತಲ್ಲ ಡಯಾಗ್ನಲಿ ಅರೇಂಜ್ ಆಗಿರುವಂಥ ನೈಬರಿಂಗ್ ಎಲಿಮೆಂಟ್ ಏನಿರುತ್ತಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ similarities. Such relationship is exhibited as we move from left to right and down the group. The periodic table has opposing factors. The diagonal relationship occurs because of the different ways in which the atomic properties vary down the group across the period in the periodic table. Again, a periodic table ಇರುವಂಥ ಎಲಿಮೆಂಟ್ಸ್ನ ನಂದು ಪಿರಿಯಾಡಿಕಲಿ ದೇ ಗೋಯಿಂಗ್ ಟು ರಿಪೀಟ್ ಸಮ್ ಪ್ರಾಪರ್ಟೀಸ್. ಆ ಪ್ರಾಪರ್ಟೀಸ್ಗೆ ನಾನು ಏನಂತ ಕರಿತೀನಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀನಿ. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅಟಾಮಿಕ್ ಸೈಜ್ ಇರ್ಬೋದು, ಅಯನೈಸೇಷನ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ನೆಗೆಟಿವಿಟಿ. ಈ 4 ಪ್ರಾಪರ್ಟೀಸ್ ನಾವು ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಆಫ್ಟರ್ ಎ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ these periodic properties will get repeated in the periodic table when we arrange in the increasing order of their atomic number. ಇದು ಏನಾಗುತ್ತೆ ಅಂದರೆ, ನೀವು ಅಕ್ರಾಸ್ ದಿ ಪೀರಿಯಡು ಡೌನ್ ದಿ ಗ್ರೂಪ್ ಹೋದಾಗ ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸೆಕೆಂಡ್ ಎಲಿಮೆಂಟ್ ಏನಿದೆಯಲ್ಲ ನೆಕ್ಸ್ಟ್ ಅದಕ್ಕೆ ಡಯಾಗ್ನಲಿ ಆಪೋಸಿಟ್ ಆಗಿರುವಂಥ ಎಲಿಮೆಂಟ್ ಏನಿದೆಯಲ್ಲ ಇಟ್ ಗೋಯಿಂಗ್ ಟು ಹ್ಯಾವ್ ದ ಸೇಮ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಇನ್ ಅಡಿಷನ್ ಟು ದಿ ಗ್ರೂಪ್ ಅಂಡ್ ಪೀರಿಯಡ್ ರಿಲೇಷನ್ಶಿಪ್ ದ ಎಲಿಮೆಂಟ್ಸ್ ಆಫ್ SP ಬ್ಲಾಕ್ ಎಲಿಮೆಂಟ್ಸ್ ಆಲ್ಸೋ ಎಕ್ಸಿಬಿಟ್ ಡಯಾಗ್ನಲ್ ರಿಲೇಷನ್ ಅಂತ ನಾವು ಹೇಳ್ತೀವಿ. ಸೊ ಯೂಶಲಿ ಏನು ಮಾಡ್ತೀವಿ, ಥರ್ಡ್ ಎಲಿಮೆಂಟ್ ಇನ್ ದಿ ಪೀರಿಯಾಡಿಕ್ ಟೇಬಲ್ ದೇ ರಿಸೆಂಬಲ್ ಮೋರ್ ಡಯಾಗ್ನಲ್ ಎಲಿಮೆಂಟ್ ಆಫ್ ದ ಸೇಮ್ ಗ್ರೂಪ್ ಆಫ್ ದಿ ಎಲಿಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಲಿಥಿಯಮು ಮೆಗ್ನೀಷಿಯಮ್ ಇರ್ಬೋದು, ಬೆರ್ಲಿಯಮು ಅಲ್ಯೂಮಿನಿಯಂ ಇರ್ಬೋದು, ಬೋರಾನು ಸಿಲಿಕಾನ್ ಇರ್ಬೋದು. ಸೊ ದೇ ಗೋಯಿಂಗ್ ಟು ಶೋ ದಿ ಡಯಾಗ್ನಲ್ ರಿಲೇಷನ್ಶಿಪ್.
ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ದೇ ಗೋಯಿಂಟ್ ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್. ಆ್ಯಕ್ಚುಲಿ ಲಿಥಿಯಮ್ ಏನಿದೆಯಲ್ಲ ಅದು ಫಸ್ಟ್ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಆ ಲಿಥಿಯಮ್ ಏನು ಮಾಡುತ್ತೆ, ಇಟ್ ಹ್ಯಾವ್ಸ್ ಆಲ್ ದಿ ಪ್ರಾಪರ್ಟೀಸ್ ಬಟ್ ಇಟ್ ಗೋಯಿಂಗ್ ಟು ವೇರಿ, ಇಟ್ ಗೋಯಿಂಗ್ ಟು ಶೋ that it is different from that particular group ಅಂತ, ಬಟ್ ಇಟ್ ಗೋಯಿಂಗ್ ಟು ಶೋ ದಿ ಸೇಮ್ ಸಿಮಿಲಾರಿಟೀಸ್ ವಿತ್ ಅ ಮೆಗ್ನೀಷಿಯಮ್. ಅದೇ ಥರ ಬೆರಿಲಿಯಮ್ ತೊಗೊಂಡ್ರೆ ಬೆರಿಲಿಯಮು ಮತ್ತು ಅಲ್ಯೂಮಿನಿಯಂ, ಬೆರಿಲಿಯಮ್ ಇಸ್ ದಿ ಫಸ್ಟ್ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ದ ಫಸ್ಟ್ ಎಲಿಮೆಂಟ್ ಯಾವಾಗೂ ಏನು ಮಾಡ್ಕೊಳುತ್ತೆ, ಇಟ್ ಗೋಯಿಂಗ್ ಟು ಬಿಹೇವ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಸೊ ಬಟ್ ಇಟ್ ಗೋಯಿಂಗ್ ಟು ಶೋ ದಿ ರಿಲೇಷನ್ಶಿಪ್ಸ್ ಅಥವಾ ಇಟ್ ಗೋಯಿಂಗ್ ಟು ಶೋ ದಿ ಸಿಮಿಲಾರಿಟೀಸ್ ಇನ್ ಮೆನಿ ಆಸ್ಪೆಕ್ಟ್ ವಿತ್ ಅಲ್ಯೂಮಿನಿಯಂ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಡಯಾಗ್ನಲ್ ರಿಲೇಷನ್ಶಿಪ್ ಯಾಕೆ ಆಗುತ್ತೆ ಅಂತಂದರೆ, ವೆನ್ ಯು ಗೋ ಅಕ್ರಾಸ್ ದಿ ಪಿರಿಯಾಡಿಕ್ ಟೇಬಲ್ ಆರ್ ವೆನ್ ಯು ಗೋ ಡೌನ್ ದಿ ಗ್ರೂಪ್, ಸೊ ಆ ಪ್ರಾಪರ್ಟೀಸ್ ಏನಾಗ್ತಾ ಹೋಗುತ್ತೆ, ಐದರ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಆದರೆ ವೆನ್ ದೇ ಕಮ್ ಡಯಾಗನಲಿ ಏನಾಗುತ್ತೆ ಅಂತಂದರೆ, ಸೆಕೆಂಡ್ ಥರ್ಡ್ ಪೀರಿಯಡ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಆದಾಗ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸಿಮಿಲಾರಿಟೀಸ್. ಎಗೇನ್ ಇದು ಯಾಕಾಗುತ್ತೆ ಅಂತಂದರೆ, ಪೋಲರೈಸಿಂಗ್ ಪವರ್ ಇರ್ಬೋದು, ಅಯಾನಿಕ್ ಚಾರ್ಜ್ ಇರ್ಬೋದು, ನಾನು ಮುಂಚೆ ಹೇಳಿದಂಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಏನಿದೆಯಲ್ಲ ಅವು ಡಯಾಗ್ನಲಿ ಪ್ಲೇಸ್ಡ್ ಆಗೋಕ್ಕೆ ಸೇಮ್ ಇರ್ತವೆ. ಯೂಶಲಿ ಬೆರಿಲಿಯಮ್ ಆಲ್ಸೋ ಎಕ್ಸಿಬಿಟ್ ದಿ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದಿ ಗ್ರೂಪ್ 2 ಎಲಿಮೆಂಟ್ ವಿಚ್ ಇಸ್ ಆಲ್ಕಲಿ ಅರ್ತ್ ಮೆಟಲ್ ಜೊತೆಗೆ ಎಲ್ಲ ಥರದ್ದು ಇರುತ್ತೆ. ಬಟ್ ಇಟ್ ಗೋಯಿಂಗ್ ಟು ಡಿಫರ್ ಇನ್ ಮೆನಿ ಆಸ್ಪೆಕ್ಟ್ಸ್ ಆ್ಯಂಡ್ ಇಟ್ ಗೋಯಿಂಗ್ ಟು ರಿಸಂಬಲ್ ಅಲ್ಯೂಮಿನಿಯಂ ವಿಚ್ ಇಸ್ ಡಯಾಗ್ನಲಿ ಪ್ರೆಸೆಂಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಇದು ಯಾಕಾಗುತ್ತೆ ಅಂದರೆ, ಮೇನಾಗಿ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರು, ಪೋಲರೈಸಿಂಗ್ ಪವರ್ ಏನಿದೆಯಲ್ಲ ಎಲಿಮೆಂಟ್ ಅದ್ರ ಪ್ರಕಾರ ಆಗ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳಿದಂಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಅರೇಂಜ್ಮೆಂಟ್ ಆಫ್ ಪಿರಿಯಾಡಿಕ್ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ನಿಮಗೆ ಗೊತ್ತು, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರು ಮತ್ತು ಪೋಲರೈಸಿಂಗ್ ಪವರ್ ಅದ್ರ ಮೇಲೆ ನಾವು ಯಾಕಂದ್ರೆ ಡಯಾಗ್ನಲಿ ಸೇಮ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತು, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸಸ್ ವೆನ್ ಯು ಗೋ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ವೆನ್ ಯು ಗೋ ಡೌನ್ ದಿ ಪಿರಿಯಾಡಿಕ್ ಟೇಬಲ್ ಫ್ರಮ್ ಟಾಪ್ ಟು ಬಾಟಮ್. ಸೊ ಈ ಒಂದು ಕಡೆ ಡಿಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಇನ್ಕ್ರೀಸ್ ಆಗ್ತಾ ಇದೆ. ಹಂಗಾಗಿ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ಡಯಾಗ್ನಲಿ ಆಪೋಸಿಟ್ ಆಗಿದ್ದಾಗ ಇಟ್ ಗೋಯಿಂಗ್ ಟು ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್. ಅಂದರೆ ತಕ್ಷಣಕ್ಕೆ ಫಸ್ಟ್ ಗ್ರೂಪಲ್ಲಿರುವಂಥ ಎಲಿಮೆಂಟ್ ಆಗ್ತಿಲ್ಲ ಇರ್ಬೋದು, ಸೆಕೆಂಡ್ ಆ್ಯಂಡ್ ಥರ್ಡ್ ಗ್ರೂಪಲ್ಲಿರುವಂಥ ಎಲಿಮೆಂಟು ಅವೇನಾಗ್ತವೆ, ಡಯಾಗ್ನಲಿ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟೀಸ್. ಅದೇ ಥರ ಪೋಲರೈಸಿಂಗ್ ಪ್ರಾಪರ್ಟಿನೂ ಏನಾಗ್ತಾ ಹೋಗುತ್ತೆ, ಅಲಾಂಗ್ ದಿ ಪೀರಿಯಡ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅನ್ನೋದಕ್ಕೆ ನಾವು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತಲೂ ಹೇಳ್ಬೋದು. ಸೊ ಮೆಟಾಲಿಕ್ ಕ್ಯಾರೆಕ್ಟರು ಏನಾಗ್ತಾ ಹೋಗುತ್ತೆ, ವೆನ್ ಯು ಡಿಕ್ರೀಸಸ್ ಎಸ್ ಬ್ಲಾಕ್ ಎಲಿಮೆಂಟ್ಸು ಹೈಲಿ ಮೆಟಾಲಿಕ್ ಇರುತ್ತೆ, ಅದಾದಮೇಲೆ ಡಿ ಬರುತ್ತೆ, ಅದಾದಮೇಲೆ ಪಿ ಬ್ಲಾಕ್ ಬರುತ್ತೆ. ಪಿ ಬ್ಲಾಕಲ್ಲಿ ಬಂದರೆ ದೇ ವಿಲ್ ಬಿಕಮ್ ನಾನ್ ಮೆಟಲ್ಸ್. ಅದೇ ಡೌನ್ ದಿ ಗ್ರೂಪ್ ಹೋದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 17 ಗ್ರೂಪ್ನ ತೊಗೊಂಡ್ರೆ ನೀವು ಫ್ಲೋರಿನ್ಗೆ ಕಂಪೇರ್ ಮಾಡಿದ್ರೆ ಅಥವಾ ಎಸ್ ಬ್ಲಾಕ್ ಎಲಿಮೆಂಟ್ನ ತೊಗೊಂಡ್ರೆ ಲಿಥಿಯಮ್ಗೆ ಕಂಪೇರ್ ಮಾಡಿದ್ರೆ ಲೋಯರ್ ಇರುವಂಥ ಎಲಿಮೆಂಟ್ಸು ದೇ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್, ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ರಿಲೇಷನ್ಶಿಪ್ಪಲ್ಲಿದ್ದಾಗ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಕ್ಯಾರೆಕ್ಟರ್. ನಾನು ಮುಂಚೆನೇ ಹೇಳಿದಂಗೆ ಎಲ್ಲ ನಮ್ಮದು ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆಯಲ್ಲ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಡಯಾಗ್ನಲಿ ಇದ್ದಾಗ ಸೇಮ್ ಆಗುತ್ತೆ ಅನ್ನೋದಕ್ಕೆ ಅಯನೈಸೇಷನ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ ಇರ್ಬೋದು, ಅಟಾಮಿಕ್ ರೇಡಿಯಸ್ ಇರ್ಬೋದು, ಮೆಟಾಲಿಕ್ ಕ್ಯಾರೆಕ್ಟರ್ ದಟ್ಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ ಇರ್ಬೋದು, ಅಯನೈಸೇಷನ್ ಎನರ್ಜಿ ಇರ್ಬೋದು, ಇದೆಲ್ಲನೂ ನಮಗೆ ಗೊತ್ತಿರಬೇಕಾಗತ್ತೆ. ಹೇಗಾಗತ್ತೆ, ಯಾಕೆ ಡಿಕ್ರೀಸ್ ಆಗುತ್ತೆ, ಯಾಕೆ ಇನ್ಕ್ರೀಸ್ ಆಗುತ್ತೆ, ವೈ ಇಟ್ ಇನ್ಕ್ರೀಸಸ್, ಅದನ್ನೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಪಿರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ. ಅಗೇನ್ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಅದು ನೋಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಗೊತ್ತಾಗ್ತಾ ಹೋಗುತ್ತೆ. ಏಕೆ ನಾನು ಮುಂಚೆನೇ ಹೇಳಿದಂಗೆ ಫಸ್ಟ್ ಎಲಿಮೆಂಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಗೋಯಿಂಗ್ ಟು ಬಿಹೇವ್ ಇನ್ ಡಿಫ್ರೆಂಟ್ಲಿ ಬಿಕಾಸ್ ಆಫ್ ದಿ ಪೋಲರೈಸಿಂಗ್ ಪವರ್ ಇರ್ಬೋದು, ಅಟಾಮಿಕ್ ಸೈಜ್ ಇರ್ಬೋದು, ಮೆಟಾಲಿಕ್ ಕ್ಯಾರೆಕ್ಟರ್ ಇರ್ಬೋದು, ಇದಕ್ಕೆಲ್ಲ ಮೇಲಿಂದ ಅದು ಫಸ್ಟ್ ಎಲಿಮೆಂಟ್ ಆಲ್ವೇಸ್ ಗೋಯಿಂಗ್ ಟು ಬಿಹೇವ್, it has many factors but it going to behave differently from the other element in that periodic table. For example, beryllium na ತಗೊಂಡ್ರೆ it has a capacity to lose 2 electron. So 2 electron ಲೂಸ್ ಮಾಡಿಕೊಂಡು it going to have Be2+ ions ಆಗುತ್ತೆ. The small size of Be2+ ion leads to its higher charge density. ಸೊ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತು ಆಲ್ರೆಡಿ, ಆಟಮ್ಗೆ ಆಟಮು ಮತ್ತು ಅಯಾನ್ಸ್ನ ಕಂಪೇರ್ ಮಾಡಿದ್ರೆ ಅಯಾನ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಸೈಜು ಚಿಕ್ಕದಿರುತ್ತೆ ಬಿಕಾಸ್ ಇಟ್ ಗೋಯಿಂಗ್ ಟು ಲೂಸಸ್ ಇಟ್ಸ್ ಎಲೆಕ್ಟ್ರಾನ್, ದೇರ್ಫೋರ್ ಇಟ್ಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ಎಲೆಕ್ಟ್ರಾನ್ಸ್ಗೆ ಅಟ್ರಾಕ್ಟ್ ಆಗಿರುತ್ತೆ, ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸೈಜು ಚಿಕ್ಕದಾಗುತ್ತೆ, ಚಾರ್ಜ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಚಾರ್ಜ್ ಡೆನ್ಸಿಟಿ ಜಾಸ್ತಿ ಆದಂಗೆ ಪೋಲರೈಸಿಂಗ್ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ. ಪೋಲರೈಸಿಂಗ್ ಪವರ್ ಜಾಸ್ತಿ ಆದಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ
ರಿಮಾರ್ಕಬಲ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ತಾ ಹೋಗುತ್ತೆ. ಈವನ್ ದೋ ಇಟ್ಸ್ ಎ ಅಯಾನಿಕ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಫಾರ್ಮ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್. ಇದು ಯಾಕೆ ಅಂದರೆ ಬಿಕಾಸ್ ಆಫ್ ಇಟ್ ಸ್ಮಾಲ್ ಸೈಜ್, ಬಿಕಾಸ್ ಆಫ್ ದಿ greater polarizing. The small size of Be plus 2 differ from the other alkaline earth metals but resembles many of its properties with the Al3 plus on account of the diagonal relationship. So ಅದು ಯಾವ್ಯಾವುದು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಬೆರಿಲಿಯಂ resembles more with its diagonally placed element aluminum than with other elements of its own group. For example, Be2 plus ಮತ್ತು Al3 plus ಏನಿದೆಯಲ್ಲ, ಆಲ್ಮೋಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಸೈಜ್. ಸೇಮ್ ಇದ್ದಾಗ ಪೋಲರೈಸಿಂಗ್ ಪವರ್ ಸೇಮ್ ಇರುತ್ತೆ. ಪೋಲರೈಸಿಂಗ್ ಪವರ್ ಸೇಮ್ ಇದ್ದಾಗ ಅದರದ್ದು ಪ್ರಾಪರ್ಟೀಸ್ ಏನಾಗುತ್ತಲ್ಲ ಸೇಮ್ ಆಗ್ತಾ ಹೋಗುತ್ತೆ. ಸೊ ಬೋತ್ ಆಫ್ ದೆಮ್ ಫೇವರ್ಸ್ ದಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ನ ಫೇವರ್ ಮಾಡ್ತೇವೆ. ಈ ಒಂದು ದೇರ್ ಅಯಾನಿಕ್ ಇನ್ ನೇಚರ್, ದೇ ಗೋಯಿಂಗ್ ಟು ಫೇವರ್ಸ್ ದಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್. Both of these covalent compounds have low melting point, soluble in organic solvent. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಡಯಾಗ್ನಲಿ ಪ್ಲೇಸ್ಡ್ ಆಗಿರುವಂಥ ಅಲ್ಯೂಮಿನಿಯಮ್ಗೂ ಮತ್ತು ಬೇರಿಲಿಯಮ್ಗೂ ಏನು ಸಿಮಿಲಾರಿಟೀಸ್ ಇದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ಅಗೇನ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂನು ಏನಾಗ್ತಾ ಇದೆ, ಎರಡಕ್ಕೂ ಸೇಮ್ ಇದೆ ಆಫ್ 1.5. ನಾನು ಮುಂಚೆನೇ ಹೇಳ್ದಂಗೆ ನೀವು ಪಿರಿಯಾಡಿಕ್ ಪ್ರಾಪರ್ಟೀಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಅದನ್ನು ಸುತ್ತಾ ಇರಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಆಕ್ಸಿಡೈಸಿಂಗ್ ಪೊಟೆನ್ಷಿಯಲ್ ಆಫ್ ದೀಸ್ ಟೂ ಎಲಿಮೆಂಟ್ಸ್ ಆರ್ ಆಲ್ಸೋ ಕ್ವೈಟ್ ಕ್ಲೋಸ್ ಟು ಈಚ್ ಅದರ್. Be2 plus to 1.69 ವೋಲ್ಟ್ ಇದ್ರೆ, Al3 plus to 1.7 ವೋಲ್ಟ್ಸ್ ಇದೆ. ಬೋತ್ ಬಿಕಮ್ ಪ್ಯಾಸಿವ್ ಆನ್ ಟ್ರೀಟ್ಮೆಂಟ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇನ್ ಕೋಲ್ಡ್. ಸೊ ಪ್ಯಾಸಿವ್ ಆಗಿಬಿಡುತ್ತೆ. ಈವನ್ ದೋ ದೇರ್ ಅಯಾನ್ಸ್, ಮೂಮೆಂಟ್ ಏನಿದೆಯಲ್ಲ ಮೂಮೆಂಟ್ನ ನಾವು ಕಡಿಮೆ ಮಾಡ್ಬೋದು, ರಿಟಾರ್ಡ್ ಮಾಡ್ಬೋದು ಆನ್ ಟ್ರೀಟ್ಮೆಂಟ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇನ್ ಕೋಲ್ಡ್. ಬೋತ್ ಫಾರ್ಮ್ ಮೆನಿ ಸ್ಟೇಬಲ್ ಕಾಂಪ್ಲೆಕ್ಸಸ್. ಸೊ ಅಲ್ಯೂಮಿನಿಯಮ್ಮು ಮತ್ತು ಬೆರಿಲಿಯಮ್ ಏನಿದೆಯಲ್ಲ ಫ್ಲೋರೋ ಕಾಂಪ್ಲೆಕ್ಸಸ್ನ ಫಾರ್ಮೇಷನ್ ಮಾಡ್ತವೆ. ಬಟ್ ಅದರ್ ಎಲಿಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಆಲ್ಕಲೈನ್ ಅರ್ತ್ ಮೆಟಲ್ಸಲ್ಲಿ ಇರುವಂಥ ಬೇರೆ ಎಲಿಮೆಂಟ್ಸು ಸ್ಟೇಬಲ್ ಕಾಂಪ್ಲೆಕ್ಸಸ್ನ ಫಾರ್ಮೇಷನ್ ಮಾಡೋಕ್ಕಾಗಲ್ಲ. ಓನ್ಲಿ ಬೆರಿಲಿಯಮ್ ವಿಲ್ ಗೋಯಿಂಗ್ ಟು ಫಾರ್ಮ್ ದಿ ಕಾಂಪ್ಲೆಕ್ಸ್. ಆ ಥರ ಲೈಕ್ ಆಕ್ಸೈಡ್ಸ್ಗಳನ್ನ ತೊಗೊಂಡ್ರೆ ನೀವು, ಬೆರಿಲಿಯಮ್ ಆಕ್ಸೈಡು ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆಯಲ್ಲ, ಬೋತ್ ಆಫ್ ದೆಮ್ ಆರ್ ಆಂಫೋಟರಿಕ್ ಇನ್ ನೇಚರ್. ಆಂಫೋಟರಿಕ್ ಅಂದರೆ ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಬೋತ್ ಆಸಿಡ್ಸ್ ಆ್ಯಂಡ್ ಬೇಸ್, ಎರಡು ಥರನೂ ಆ್ಯಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಅಲ್ಯೂಮಿನಿಯಂ ಆಕ್ಸೈಡ್ನ ತೊಗೊಂಡಿದ್ದೀನಿ, ಅದನ್ನು ಎಣ್ಣೆಯೋ ಜೊತೆ ಟ್ರೀಟ್ ಮಾಡ್ಬೋದು ಅಥವಾ ಅದನ್ನು ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ಬೋದು. ಸೊ ಎರಡು ಸಲ ಏನಾಗುತ್ತದೋ ನನಗೆ ಕರೆಸ್ಪಾಂಡಿಂಗ್ ಸಾಲ್ಟ್ನ ಕೊಡ್ತಾ ಹೋಗುತ್ತೆ. ಹಂಗಾಗಿ ಇಟ್ ಈಸ್ ಆಂಫೋಟರಿಕ್ ಇನ್ ನೇಚರ್. ಬೋತ್ ಬೆರಿಲಿಯಂ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್ಸ್ ಆರ್ ಆಂಫೋಟರಿಕ್ ಇನ್ ನೇಚರ್. ಆ ಥರ ನೀವು ಹೈಡ್ರಾಕ್ಸೈಡ್ನ ತೊಗೊಂಡ್ರೆ ಅದನ್ನು ಡಿಸಾಲ್ವ್ ಮಾಡಿದ್ರೆ ವಾಟರ್ ಒಳಗಡೆ ಹೈಡ್ರಾಕ್ಸೈಡ್ಗಳು ಬರ್ತವೆ. ಆ ಹೈಡ್ರಾಕ್ಸೈಡ್ಗಳು ಏನಾಗ್ತವೆ, ಆ್ಯಕ್ಟ್ ಆಸ್ ಆಂಫೋಟರಿಕ್ ಇನ್ ನೇಚರ್, ಬಟ್ ಇಟ್ ಈಸ್ ನಾಟ್ ಆಸ್ ದಟ್ ಇನ್ ಕೇಸ್ ಆಫ್ ಅದರ್ ಆಲ್ಕಲಿ ಹೈಡ್ರಾಕ್ಸೈಡ್ಸ್. ಅದೇ ಡೌನ್ ದಿ ಗ್ರೂಪ್ಗೆ ಹೋದರೆ ಅದು ಏನು ಆಲ್ಕಾಕ್ಸೈಡ್ಸ್ ಇರ್ತಾವಲ್ಲ, ಅದೇ ಸ್ಟ್ರಾಂಗರ್ ಆಲ್ಕಲಿ ಇದೆ. ಬಟ್ ಬೆರಿಲಿಯಂ ಹೈಡ್ರಾಕ್ಸೈಡ್ ಏನಿದೆ ಅದು ಆಂಫೋಟರಿಕ್ ಇನ್ ನೇಚರ್ ಇದೆ. ಆ ಥರ ಬೆರಿಲಿಯಮ್ಮು ಅಲ್ಯೂಮಿನಿಯಂ ಬೋತ್ ರಿಯಾಕ್ಟ್ ವಿತ್ NaOH ಟು ಫಾರ್ಮ್ ಹೈಡ್ರೋಜನ್, ಫಾರ್ಮಿಂಗ್ ದಿ ಕರೆಸ್ಪಾಂಡಿಂಗ್ ಬೆರಿಲೇಟ್ ಅಲ್ಯೂಮಿನೇಟ್ಸ್ ಆಗುತ್ತೆ. ಸೊ ಬೆರಿಲಿಯಮು NaO ಜೊತೆಗೆ ರಿಯಾಕ್ಟ್ ಆಗುತ್ತೆ, ಅಲ್ಯೂಮಿನಿಯಮು ರಿಯಾಕ್ಟ್ ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ ನಿಮಗೆ ಸಾಲ್ಟ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆ ಏನಾಗುತ್ತೆ, ಹೈಡ್ರೋಜನ್ನು ಲಿಬರೇಟ್ ಆಗುತ್ತೆ. ಬೋತ್ ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಂ ರಿಯಾಕ್ಟ್ ಸ್ಲೋಲಿ ವಿತ್ ಡೈಲ್ಯೂಟ್ HCl ಟು ಲಿಬರೇಟ್ HCl. ಎಗೇನ್ ಆ್ಯಸಿಡ್ ಜೊತೆಗೆ ಏನಾಗುತ್ತೆ, ತುಂಬ ಸ್ಲೋಗೆ ಎರಡೂ ನಮಗೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಎಷ್ಟೊಂದು ಪ್ರಾಪರ್ಟೀಸು ಬೆರಿಲಿಯಮ್ ಏನಾಗುತ್ತೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆದ್ರೂ ಆಲ್ಕಲೈನ್ ಅರ್ತ್ ಮೆಟಲ್ ಕಂಪೇರ್ ಮಾಡಿದ್ರೆ ಇದ್ರ ಪ್ರಾಪರ್ಟೀಸು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಡಯಾಗ್ನಲಿ ರಿಲೇಷನ್ಶಿಪ್ ಇರೋ ಅಲ್ಯೂಮಿನಿಯಂ ಜೊತೆಗೆ ಸೇಮ್ ಇರುತ್ತೆ. ಆ ಥರ ಕಾರ್ಬೈಡ್ಸ್ಗಳನ್ನ ತೊಗೊಂಡ್ರೆ ಬೆರಿಲಿಯಂ ಕಾರ್ಬೈಡ್ ಇರ್ಬೋದು, ಅಲ್ಯೂಮಿನಿಯಂ ಕಾರ್ಬೈಡ್ ಇರ್ಬೋದು. ವೆನ್ ದೇ ಟ್ರೀಟ್ ವಿತ್ ವಾಟರ್ ದೇ ಗೋಯಿಂಗ್ ಟು ಫಾರ್ಮ್, ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಮೀಥೇನ್ ಫಾರ್ಮೇಷನ್ ಆಗುತ್ತೆ. ನಿಮಗೆ ಗೊತ್ತಿದೆ, ಮೀಥೇನ ನನಗೆ ಡೈರೆಕ್ಟಾಗಿ ಯಾವುದೇ ಮೆಥಡ್ ಇರ್ಬೋದು, ಕೋರಿ ಹೌಸ್ ರಿಯಾಕ್ಷನ್ ಇರ್ಬೋದು, ವೂಡ್ಸ್ ರಿಯಾಕ್ಷನ್ ಇರ್ಬೋದು, ಆ ಮೆಥಡ್ಗಳಿಂದ ಮೀಥೇನ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ಹ್ಯಾವ್ ಟು ಪ್ರಿಪೇರ್ ಥ್ರೂ ಕಾರ್ಬೈಡ್ ಓನ್ಲಿ. ಸೊ ಹಾಗಾಗಿ ದಿಸ್ ಇಸ್ ಅನ್ ಇಂಡಸ್ಟ್ರಿಯಲಿ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ ಆಗುತ್ತೆ. ಸೊ ಬೆರಿಲಿಯಂ ಆಕ್ಸೈಡು ಅಲ್ಯೂಮಿನಿಯಂ ಬೆರಿಲಿಯಂ ಕಾರ್ಬೈಡು ಮತ್ತು ಅಲ್ಯೂಮಿನಿಯಂ ಕಾರ್ಬೈಡಿಂದ ನಾನೇನು ಮಾಡ್ಬೋದು, ಮೀಥೇನ್ನ ಫಾರ್ಮೇಷನ್ ನಾನು ಮಾಡ್ಕೋಬಹುದು. ಬಟ್ ದಟ್ ಈಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಅದರ್ ಎಲಿಮೆಂಟ್ಸ್ ಇನ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ದೀಸ್ ಬೋತ್ ಅಕ್ಕರ್ ಟುಗೆದರ್ ಇನ್ ನೇಚರ್ ಇನ್ ದಿ ಕೋರ್ ಬೆರಿಲಿಯಂ. ಸೊ ಈಗ ನೀವು ಇದನ್ನು ಎಕ್ಸಿಸ್ಟೆನ್ಸ್ ಇನ್ ನೇಚರ್ ತೊಗೊಂಡ್ರೆ ಕಂಬೈನ್ಡ್ ಫಾರ್ಮಲ್ಲಿ ಆಗುತ್ತೆ, ಬೆರಲ್ ಅಂತ ಹೇಳ್ತಾರೆ. ಅದಕ್ಕೆ ಕಾಂಪೋಸಿಷನ್ ಏನಿರುತ್ತೆ ಅಂದರೆ 3PeO Al2O3 6SiO2 ಈ ಕಾಂಬಿನೇಷನ್ ನಮಗೆ ಸಿಗುತ್ತಾ ಹೋಗುತ್ತೆ. ಅಂದರೆ ಅದರ್ ಆಲ್ಕಲೈನ್ ಅರ್ತ್ ಸಚ್ ಆಸ್ ದ ಅಲ್ಯೂಮಿನಿಯಂ ಬೆರಿಲಿಯಂ ಇಸ್ ನಾಟ್ ಎಫರ್ಟ್ಲೆಸ್ಲಿ ಅಟ್ರಾಕ್ಟೆಡ್ ಬೈ ದಿ ಏರ್. ಸೊ ಇದನ್ನು ಆಗ್ತಾ ಹೋಗುತ್ತೆ. ಬೋತ್ ಬೆರಿಲಿಯಂ ಅಂಡ್ ಅಲ್ಯೂಮಿನಿಯಂ ಫಾರ್ಮ್ಸ್
polymeric covalent hydrides, while hydrates of other alkaline metals are ionic. ನಾನು ಮುಂಚೆನೇ ಹೇಳಿದಂಗೆ ಇಲ್ಲಿ ಹೈಡ್ರೇಟ್ಸ್ ಫಾರ್ಮೇಷನ್ ಮಾಡ್ತವೆ. ಬೆರಿಲಿಯಂ ಹೈಡ್ರೈಡ್ ಇರ್ಬೋದು, ಅಲ್ಯೂಮಿನಿಯಂ ಹೈಡ್ರೈಡ್ ಇರ್ಬೋದು, ದೇ ಆರ್ ಕೋವಲೆಂಟ್ ಇನ್ ನೇಚರ್, ಬಟ್ ಅದರ್ ಆಲ್ಕಲೈನ್ ಹೈಡ್ರೈಡ್ಸ್ ಏನಿದೆಯಲ್ಲ ಅವೆಲ್ಲನೂ ಅಯಾನಿಕ್ ಇರುತ್ತೆ. ಆ ಥರ ಬೆರಿಲಿಯಂ ಕ್ಲೋರೈಡು, ಅಲ್ಯೂಮಿನಿಯಂ ಕ್ಲೋರೈಡ್ ಪ್ರಿಪೇರ್ಡ್ ಇನ್ ಸಿಮಿಲರ್ ಮ್ಯಾನರ್, ಎರಡೂ ಒಂದೇ ಥರ ಪ್ರಿಪ್ರೇಷನ್ ಮಾಡ್ಕೋಬೋದು. ಬೋತ್ ಬೆರಿಲಿಯಂ ಕ್ಲೋರೈಡ್ ಆ್ಯಂಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಆ್ಯಂಡ್ ಆಕ್ಟ್ ಆಸ್ ಅ catalyst ಫಾರ್ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್. ನಿಮಗೆ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ಗಳು ಹೋಗಿರ್ಬೋದು. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎರಡು ಥರ ಫ್ರೀಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ಸನ್ನು ನಾವು ಮಾಡ್ತೀವಿ. ಅಸೈಲೇಷನ್ ಅಂತ ಒಂದು ಹೇಳ್ತೀವಿ, ಆಲ್ಕಲೇಷನ್ ಅಂತ ಹೇಳ್ತೀವಿ. ಅಲ್ಲೂ ಏನು ಮಾಡ್ತೀವಿ ನಾವು ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡು ಅಥವಾ ಬೆರಿಲಿಯಂ ಕ್ಲೋರೈಡನ್ನ ನಾವು ವಿ ಕ್ಯಾನ್ ಯೂಸ್ ಆಸ್ ಅ catalyst ಅಂತ ಹೇಳ್ತೀವಿ. ಸೊ ಬೆರಿಲಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಹ್ಯಾವ್ ಬೋತ್ ಆಫ್ ದೆಮ್ ಹ್ಯಾವ್ ದಿ ಬ್ರಿಡ್ಜ್ಡ್ ಪಾಲಿಮರಿಕ್ ಸ್ಟ್ರಕ್ಚರ್ಸ್ ನಿಮ್ಗೆ ಇರ್ತಾ ಹೋಗುತ್ತೆ. ದ ಸಾಲ್ಟ್ಸ್ ಆಫ್ ಬೆರಿಲಿಯಂ ಆ್ಯಂಡ್ ಅಲ್ಯೂಮಿನಿಯಂ ಆರ್ ಎಕ್ಸ್ಟೆನ್ಸಿವ್ಲಿ ಹೈಡ್ರೇಟೆಡ್. ಸೊ ಹಾಗಾಗಿ ದೀಸ್ ಆರ್ ದಿ ಸಿಮಿಲರ್ ಪ್ರಾಪರ್ಟೀಸ್. ಬೆರಿಲಿಯಂ ಏನು ಮಾಡುತ್ತೆ, ಇವನ್ ದೋ ಇಟ್ ಬಿಲಾಂಗ್ ಟು ಸೆಕೆಂಡ್ ಗ್ರೂಪ್, ಇವನ್ ದೋ ಇಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಫಸ್ಟ್ ಎಲಿಮೆಂಟ್ ಇರೋದಕ್ಕೋಸ್ಕರ, ಸೈಜ್ ಚಿಕ್ತಿರೋದಕ್ಕೋಸ್ಕರ, ಪೋಲರೈಸಿಂಗ್ ಪ್ರಾಪರ್ಟಿ ಇರ್ಬೋದು, ಅಯಾನಿಕ್ ಕ್ಯಾರೆಕ್ಟರ್ ಇರ್ಬೋದು, ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಇಟ್ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ದಿ ಅದರ್ ಎಲಿಮೆಂಟ್ಸ್, ಬಟ್ ಇಟ್ ಗೋಯಿಂಗ್ ಟು ಶೋ ದಿ ಸಿಮಿಲಾರಿಟೀಸ್ ವಿತ್ ದ ಡಯಾಗ್ನಲಿ ರಿಲೇಟೆಡ್ ಅಲ್ಯೂಮಿನಿಯಂ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಥರ್ಡ್ ಗ್ರೂಪ್. ಸೊ ಹಾಗಾಗಿ ಏನಾಗುತ್ತೆ, ಸೊ ದೇ ಗೋಯಿಂಗ್ ಟು ಹ್ಯಾವ್ ದಿಸ್ type of relationship. This relationship we are going to call it as diagonal relationship. So how do you justify the diagonal relationship between beryllium and aluminum? So aವಾಗ ನೀವೇನು ಹೇಳಬೇಕು, beryllium going to behave differently from the other element, but it going to show the diagonal relationship with aluminum ಅಂತ ನಾನು ಈಗ 19 ಹೇಳಿದ್ದೀನಿ. ಯಾವ್ದಾದ್ರು ಒಂದು ಪ್ರಾಮಿನೆಂಟ್ ಆಗಿರುವಂಥದ್ದು ಒಂದು 5-6 ಅದು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾವುದೂ ಇಲ್ಲ ಅಂದರೆ ಬೇಸ್ಡ್ ಆನ್ ದಿ ಪಿರಿಯಾಡಿಕ್ ಪ್ರಾಪರ್ಟೀಸ್ ಹೇಳಬೇಕಾಗತ್ತೆ. ಆ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರ್ಬೋದು, ಅಯಾನಿಕ್ ಸೈಜ್ ಇರ್ಬೋದು, ಈ ಬೇಸಿಸ್ ಮೇಲೂ ನೀವು ಅದನ್ನು ಜಸ್ಟಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.